ಎಂಟರ್ಟೈನ್ಮೆಂಟ್ ಚಾನೆಲ್ಗೆ ಸ್ವಾಗತ. ನಾನು ಸಮೀಕ್ಷಾ ಶಿರ್ಲಾಲು. ಇವತ್ತು ನನ್ನ ಜೊತೆಗೆ ಉತ್ತರ ಕರ್ನಾಟಕದ ಖಡಕ್ ಹುಡುಗ ಇದ್ದಾರೆ. ಒಂದ್ಸಲ ಮುಖ ನೋಡಿದ್ದೆ ಅವ್ರದ್ದು. ಎಲ್ಲಾದರೂ ನೋಡಿ ನೆನಪಿದೆಯಾ? ಇರಬಹುದಾ? ಬಟ್ ಎಸ್, ನೆನಪಿರ್ಬೋದು. ಶನಿ ನೋಡ್ತಿದ್ರ ಸೀರಿಯಲ್ ನೀವು? ಅದರಲ್ಲೊಬ್ರು ಶನಿ ಬರ್ತಿದ್ರಲ್ಲ, ಶನಿದೇವರು ಇಲ್ಲೇ ಗೊತ್ತಿದ್ದಾರೆ. ಬಟ್ ಇವಾಗ ಖಂಡಿತ ಕನೆಕ್ಟ್ ಆಗಿರ್ಬೋದು. ಎಸ್, ಪ್ರಣವ್ ಇದ್ದಾರೆ ನಮ್ಮ ಜೊತೆ. ಉತ್ತರ ಕರ್ನಾಟಕ ಭಾಷೆಯಲ್ಲಿ ಒಂದು ಸ್ವಲ್ಪ ನಮ್ಮ ಆಡಿಯನ್ಸ್ ಜೊತೆ ಮಾತಾಡಿ, ಅವ್ರಿಗೆ ಖುಷಿ ಆಗ್ಬೋದು. ಹೇಗಿದ್ದೀರಿ? ಚಲೋ ಇದ್ದಾರೆ ಅಂದರೆ ಚಲೋ ಇದ್ದೀರೇನ್ರಿ ಅಂದರೆ ಅವ್ರಿಗೆ ಖುಷಿ ಆಗ್ಬಿಡುತ್ತೆ ಎಲ್ರಿಗೂ. ಎಸ್, ಉತ್ತರ ಕರ್ನಾಟಕದಿಂದ ಬೆಂಗಳೂರಿಂದ ಸಿನಿಮಾ ಸೀರಿಯಲ್, ಈ ಜರ್ನಿ ಹೆಂಗೆ? ಸೊ ಅಮ್ಮ ಬಂದು ಉತ್ತರ ಕರ್ನಾಟಕ, ಗುಲ್ಬರ್ಗ. ಓಕೆ. ಹುಟ್ಟಿದ್ದಲ್ಲೇ, ನನ್ನೆಲ್ಲ ಸಮ್ಮರ್ ಹಾಲಿಡೇಸ್ ಕಳೆದಿದ್ದಲ್ಲೇ. ಇವಾಗಲೂ ಅಜ್ಜಿ ಇದ್ದಾರೆ, ಕಸಿನ್ಸ್ ಇದ್ದಾರೆ, ಫುಲ್ ಫ್ಯಾಮಿಲಿ ಗುಲ್ಬರ್ಗದಲ್ಲೇ ಇದೆ. ಬೆಳೆದಿದ್ದು ಬೆಂಗಳೂರು. ಓ ನೈಸ್. ಪಕ್ಕ ಸೌತ್ ಬೆಂಗಳೂರು, ಕತ್ರಗುಪ್ಪೆ ಹುಡುಗ. ನೋಡಿ, ಎರಡು ರಗಡ್ ಲುಕ್. ನಾನು ಖಡಕ್ ಹೇಳಿದ್ದು ಕರೆಕ್ಟ್ ಹಂಗಿದ್ರೆ. ಸೊ ಯಾ, ಬೆಂಗಳೂರಲ್ಲಿ ಬೆಳೀತಾ ಯುನೋ ಥಿಯೇಟರು, ಡಾನ್ಸ್ ಎಲ್ಲದಕ್ಕೂ ಎಕ್ಸ್ಪೋಸ್ ಆದೆ ನಾನು. ಸೊ ಅಲ್ಲಿಂದ ನನಗೆ ಆಕ್ಟಿಂಗ್ ಅನ್ನೋದು ಒಂದು ಸ್ವಲ್ಪ ಸ್ಟಾರ್ಟ್ ಎಲ್ಲೋ ಹಿಂಟ್ ಕೊಡ್ತಿತ್ತು, ನಾನು ಆಕ್ಟಿಂಗ್ ಹೋಗ್ಲೇಬೇಕು ಅಂತ. ಬಟ್ ಹೆಂಗೆ ಅದು ಈಗ ಹೋಗ್ಬೇಕು ಅಂತ ಎಲ್ಲರೂ ಅನ್ಕೊಳ್ತಾರೆ, ಅದಕ್ಕೆ ಟ್ರೈನು ಮಾಡ್ತಾರೆ. ನಾನು ಆಕ್ಟಿಂಗ್ ಹೋಗ್ಬೇಕಪ್ಪ, ಮ್ಯಾನಿಫೆಸ್ಟ್ ಅದು ಏನೇನೋ ಮಾಡ್ತಾರೆ. ನೀವು ಎಲ್ಲ ಮಾಡಿರ್ತೀರಿ, ಬಟ್ ಹೇಗೆ ಹೋದ್ರಿ? ಇಲ್ಲ, ನನಗೆ ಆ್ಯಕ್ಚುಲಿ ಅಷ್ಟು ಆ್ಯಕ್ಟ್ ಆಗಲೇಬೇಕು ಅಂತಿರಲಿಲ್ಲ. ಬೇಸಿಕ್ಲಿ ಡಾನ್ಸರ್ ಸ್ಕೂಲ್ ಟೈಮಿಂದ. ಸೊ ಪರ್ಫಾರ್ಮಿಂಗ್ ಆರ್ಟ್ಸಲ್ಲಿ ಏನೋ ಒಂದು ಮಾಡಬೇಕು ಅಂತ ಇತ್ತು. ಯಾವುದೋ ಒಂದ್ಸಲಿ ಒಂದು ನಾಟಕ ನೋಡೋಕೆ ಹೋಗಿದ್ದೆ. ಅಲ್ಲೊಂದು ವರ್ಕ್ಶಾಪ್ಗೆ ಇದು ಹಾಕಿತ್ತು, ಪೋಸ್ಟರ್ ಹಾಕಿತ್ತು. ನೋಡೋಣ ಹೇಗಿರುತ್ತೆ ಅಂತ. ನಾನು ಸಮ್ಮರ್ ಹಾಲಿಡೇಸಲ್ಲಿ ಹೊಸ ಟ್ರೈ ಮಾಡಿ ಅಭ್ಯಾಸ ಮುಂಚೆಯಿಂದ. ಒಂದು ಸಮ್ಮರ್ 3 ತಿಂಗಳು ಟೈಮ್ ಇದ್ರೆ ಸೇರ್ಕೊಂಡ್ಬಿಡ್ತೀರಾ ಯಾವುದೇ ಕ್ಲಾಸ್ ಆಗಲಿ. ಸೊ ನೋಡಿದೆ, ಹೋದೆ, ಅವಾಗ ಗೊತ್ತಾಯ್ತು ಆ್ಯಕ್ಟಿಂಗು ಅಷ್ಟು ಈಸಿ ಅಲ್ಲ ಅಂತ. ನಾನು ತುಂಬ ಈಸಿ ಅನ್ಕೊಂಡ್ಬಿಟ್ಟಿದ್ದೆ ಆ್ಯಕ್ಚುಲಿ. ಅಂದ್ರೆ ಏನು ಸುಮ್ಮನೆ ಕ್ಯಾಮ್ರಾ ಎದುರುಗಡೆ ಮಾತಾಡ್ತೀರಾ, ಹೋಗ್ತೀರಾ, ಬರ್ತೀರಾ ಅಂತ. ಬಟ್ ತುಂಬಾನೇ ಅದ್ರದ್ದು ಡೆಪ್ತ್ ನಂಗೆ ಅರ್ಥ ಆಯ್ತು. ಏನಿದೆ ಆಕ್ಚುಲಿ ಡೆಪ್ತ್ ಆಕ್ಟಿಂಗ್ ಅಲ್ಲಿ? ಇವಾಗಲೂ ನಾನು ಕಂಡು ಹಿಡಿತಾನೇ ಇದ್ದೀನಿ. ಬಟ್ ಅದೇ ನನಗೆ ತುಂಬ ಸರ್ಫೇಸ್ ಲೆವೆಲಲ್ಲಿ ಗೊತ್ತಿತ್ತು. ಆ್ಯಂಡ್ ಆ ಒಂದು ವರ್ಕ್ಶಾಪಿಂದ ನನಗೆ ವಾವ್, ಇದನ್ನ ಇನ್ನೂ ತಿಳ್ಕೊಬೇಕಲ್ಲ ನಾನು, ಹೇಗೆ ಇದನ್ನ ಟ್ಯಾಕಲ್ ಮಾಡೋದು ಅಂತ. ಸೊ ಬೇಸಿಕ್ಲಿ ಆ್ಯಕ್ಟಿಂಗ್, ಐ ಫೆಲ್ ಇನ್ ಲವ್ ವಿತ್ ಆ್ಯಕ್ಟಿಂಗ್ ಫಸ್ಟ್. ಅದಾದಮೇಲೆ ಓಕೆ, ಇದನ್ನ ಪ್ರೊಫೆಷನಲ್ ಆಗಿ ತೊಗೋಬೋದು, ಸಿನಿಮಾ ಮಾಡಬೇಕು ಅನ್ನೋದೆಲ್ಲ ಸ್ವಲ್ಪ ಲೇಟಾಗಿ ಬಂದು. ಫಸ್ಟ್ ಒಂದು 4-5 ವರ್ಷ ನಾನು ಇದು ಮಾಡಬಹುದಾ ಅಂತಲೇ ಟೆಸ್ಟ್ ಮಾಡಿದ್ದು ನಾನು. ಇದು ಬೆಸ್ಟ್ ಆ್ಯಕ್ಚುಲಿ. ನೋಡಿ, ನಾವು ಹೋಗೋ ಕೆಲಸಕ್ಕೆ ಪ್ರಿಪರೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತಂತೆ. ಸೊ ನಿಮ್ಮ ಪ್ರಿಪರೇಷನ್ 4 ವರ್ಷ ಆಯಿತು, ತುಂಬ ಜಾಸ್ತಿ ಆಯ್ತು ಅನ್ಸುತ್ತಲ್ಲ? ಇಷ್ಟಾದರೂ ಕಡಿಮೆನೇ ಅನಿಸುತ್ತೆ ಯಾವಾಗಲೂ. ಎಸ್. ಬಟ್ ಎಸ್, ಏನು ಮಾಡ್ತಿದ್ರಿ? ಏನು ಎಜುಕೇಷನ್ ನಿಮ್ಮದು? ಸೊ ಬೇಸಿಕ್ಲಿ ಐ ಆಮ್ ಅನ್ ಇಂಜಿನಿಯರ್. ನೋಡಿ, ಇಂಜಿನಿಯರ್ ಅಂದರೆ ನಮ್ಮ ಆಡಿಯನ್ಸ್ ಕನೆಕ್ಟ್ ಆಗುತ್ತೆ. ನಾನು ತುಂಬ ಜನ ಇಂಜಿನಿಯರನ್ನೇ ಇಂಟರ್ವ್ಯೂ ಮಾಡಿದ್ದೀನಿ ನೋಡಿ. BMS ಕಾಲೇಜ್ ಸಿವಿಲ್ ಇಂಜಿನಿಯರ್ ನಾನು, ಬಸವನಗುಡಿಯಲ್ಲಿ. ಈಗ ಈ ಥರ ಒಂದು ನಾವು ಸ್ಟೇಟ್ಮೆಂಟ್ ಕೊಡ್ಬೋದಲ್ವಾ? ಅಂದರೆ ಯಾವುದಾದ್ರೂ ಮೀಡಿಯಾ ಫೀಲ್ಡಿಗೆ ಬರೋರು ಅಥವಾ ಸಿನಿಮಾ ಫೀಲ್ಡಿಗೆ ಬರೋರು, ನೀವು ಆ್ಯಕ್ಟಿಂಗ್ ಸ್ಕಿಲ್ ಇದರೆಲ್ಲ ಲರ್ನ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಇಂಜಿನಿಯರ್ ಮಾಡ್ಕೊಂಡು ಬನ್ನಿ. ಕಂಪಲ್ಸರಿ ಅಲ್ವಾ? ಸೊ ಎಸ್, ಇಂಜಿನಿಯರಿಂಗ್ ಆದಮೇಲೆ ನೀವು ಫಸ್ಟ್ ಮಾಡಿರುವಂಥ ಪ್ರಾಜೆಕ್ಟ್ ಯಾವುದು? ಇಂಜಿನಿಯರಿಂಗ್ ಆದಮೇಲೆ ನಾನು ಬ್ಯಾರಿಜಾನ್ ಆ್ಯಕ್ಟಿಂಗ್ ಸ್ಟುಡಿಯೋ ಅಂತ ಮುಂಬೈಯಲ್ಲಿ, ಅಲ್ಲಿ ಒಂದು ಆ್ಯಕ್ಟಿಂಗ್ ಕೋರ್ಸ್ ಮಾಡಿದೆ. ಮುಂಬೈಯಲ್ಲಿ ಆ್ಯಕ್ಟಿಂಗ್ ಕೋರ್ಸ್? ಓಕೆ. ಅದಾದಮೇಲೆ ನಾನು ಇಲ್ಲಿ ಬಂದಾಗ ಶನಿ ನನ್ನ ಮೊದಲನೇ ಪ್ರಾಜೆಕ್ಟ್. ಓಕೆ. ಭಾಳ ಚೆನ್ನಾಗಿತ್ತು. ಬಿಕಾಸ್ ಆ ಸ್ಕೇಲು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟಿರುತ್ತೆ ಅಂತ. ಫಸ್ಟ್ ಪ್ರಾಜೆಕ್ಟ್ ಅಷ್ಟೇ ನರ್ವಸ್ ಆಗೂ ಇದ್ದೆ, ಅಷ್ಟೇ ತುಂಬ ಹೆದರಿಕೆ ಇತ್ತು. ಬಟ್ ತುಂಬ ಚೆನ್ನಾಗಿ ನಡೆದೋಯ್ತು ಆ ಸೀರಿಯಲ್ ಆಗಲಿ. ಆ್ಯಂಡ್ ಇಟ್ ವಾಸ್ ಅ ಲಾಟ್ ಆಫ್ ಫಸ್ಟ್ಸ್ನ ನಾನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಯ್ತು. ಫಸ್ಟ್ ಫೈಟ್, ಸ್ಟಂಟು, ಗ್ರೀನ್ ಸ್ಕ್ರೀನ್ ಅಲ್ಲಿ ಶೂಟು, CGI, ದೊಡ್ಡ ಸೆಟ್ಗಳು, ಹೊಸ ವರ್ಲ್ಡ್. ಸೊ ಅದು ನನಗೆ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ಅದಾದಮೇಲೆ ನಾನು ನಾಗಿನಿ ಸೀರಿಯಲ್ ಮಾಡಿದೆ ಬೆಂಗಳೂರಿಗೆ ಬಂದು. ನಾಗಿನಿ ಸೀರಿಯಲ್ ಮಾಡೋ ಟೈಮಿಗೆ ಇಟ್ಸ್ ಟೈಮ್, ಇವಾಗ ಸಿನಿಮಾ ಕಡೆ ನಾನು ಫೋಕಸ್ ಮಾಡಬೇಕು, ಎಂಟರ್ ಆಗಬೇಕು, ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರಿ. ಸೊ ಸೆಕೆಂಡ್ ಲೀಡ್ ಆಗಿ ನೀವು ಮಾಡಿರುವಂಥ ಸಿನಿಮಾ ಯಾವುದು? ಕೆಂಡ ಅಂತ, ರೂಪಮ್ಮ ಪ್ರೊಡ್ಯೂಸ್ ಮಾಡಿರೋದು, ಸಹದೇವ್ ಅವರು ಡೈರೆಕ್ಟ್ ಮಾಡಿರೋದು. ಓಕೆ. ಈಗ ಫಸ್ಟ್ ಲೀಡ್ ಯಾವುದು ಅಂತ ನೀವು ಈಗ ಹೆಸರು ಹೇಳಂಗಿಲ್ವಾ? ನೋಡಿ, ನಾನು ಆ್ಯಕ್ಚುಲಿ ಮುಂಚೆನೇ ಹೇಳಿಬಿಟ್ಟೆ ನೀವು ಹೇಳಂಗಿಲ್ಲ ಅಂತ. ಬಟ್ ಮುಂಬೈಯಲ್ಲಿ ಆ್ಯಕ್ಟಿಂಗ್ ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ ಮುಂಬೈ ವೈಬ್ ಹೇಗಿತ್ತು? ಭಾಳ ಚೆನ್ನಾಗಿತ್ತು. ನಾನು ಮುಂಬೈನ ಮಿಸ್ ಮಾಡ್ಕೋತೀನಿ ಅವಾಗ. ಯಾಕಂದರೆ ನಾನು ಆ್ಯಕ್ಟಿಂಗ್ ಸ್ಟೂಡೆಂಟ್ ಆಗಿ ಫುಲ್ ಫ್ಲೆಜ್ಡ್ ಬೆಳಗ್ಗೆಯಿಂದ ಸಂಜೆ ಬರೀ ಆ್ಯಕ್ಟಿಂಗ್ನೇ ಕಲಿಯೋದಿದೆಯಲ್ಲ, ಆ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಅಲ್ಲಿರೋ ಟೀಚರ್ಸು ದೇ ವರ್ ಬ್ರಿಲಿಯಂಟ್, ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಆ್ಯಂಡ್ ಕಳೆದೋಗ್ಬಿಟ್ಟಿದ್ದೆ ನಾನು 1 ವರ್ಷ. ಜಸ್ಟ್ ಹೋಗು, ಪರ್ಫಾರ್ಮ್ ಮಾಡು, ವಾಪಸ್ ಬಾ, ಆ್ಯಕ್ಟಿಂಗ್ ಬಗ್ಗೆನೇ ಯೋಚನೆ ಮಾಡು. ಆ ಥರ ಚಾನ್ಸ್ ಮತ್ತೆ ಸಿಗಲ್ಲ. ನಾವು ಕೆಲವೊಬ್ರು ನಾನು ಟೈಮ್ ಇದ್ದಾಗ ವರ್ಕ್ಶಾಪ್ಸ್ ಮಾಡ್ತಾ ಇರ್ತೀನಿ ಇಲ್ಲೂ. ಬಟ್ ಅವಾಗಿದ್ದು ಇದೇ ಬೇರೆ.
ಹೊಸದಲ್ಲ ಎಲ್ಲ ಹೊಸ್ತು, ಹೌದು. ತುಂಬ ಚೆನ್ನಾಗಿತ್ತು. ಐ ರಿಯಲಿ ಮಿಸ್ ದ್ಯಾಟ್. ಓಕೆ, ವಡಪಾವ್ ಜಾಸ್ತಿ ತಿಂತಿದ್ರೆ? ಬಹಳ ತಿಂತಾ ಇದ್ದೆ ನಾನು. ಆ್ಯಕ್ಚುಲಿ ಬೇಸಿಕಲಿ ನಾನು ಮುಂಬೈಯಲ್ಲಿ ಏನಾಗೋಗಿತ್ತು ಅಂದರೆ, ನಾನು ಸ್ಟ್ರೀಟ್ ಫುಡ್ ಎಷ್ಟು ತಿಂತಾ ಇದ್ದೆ ಅಂದರೆ, ನನಗೆ ಸಿವಿಯರ್ ಸ್ಟೊಮಕ್ ಇನ್ಫೆಕ್ಷನ್ ಆಗಿಬಿಟ್ಟು ವಾಪಸ್ ಬೆಂಗಳೂರಿಗೆ ಬಂದು ನಾನು ಅಡ್ಮಿಟ್ ಆಗಬೇಕಾಗಿತ್ತು. ಹೌದಾ? ಅಷ್ಟು ಫೇವ್ರೇಟ್. ಯಾಕಂದರೆ ಅಲ್ಲಿನ ಜನ ನೋಡಿ, ಬೆಳಗ್ಗೆನೂ ಅದನ್ನೇ ತಿಂತಾರೆ, ಮಧ್ಯಾಹ್ನನೂ ಅದನ್ನೇ ತಿಂತಾರೆ, ಸಂಜೆನೂ ಅದನ್ನೇ ತಿಂದು ಸರ್ವೈವ್ ಆಗ್ತಾರೆ. ಬಟ್ ನಾವು ಟ್ರೈ ಮಾಡಿದ್ರೆ ಹೊಟ್ಟೆ ಹಾಳು ಮಾಡ್ಕೋಬೇಕಾಗುತ್ತೆ. ನಾನು ಆ್ಯಕ್ಚುಲಿ ಮುಂಬೈಯಲ್ಲಿ ಒಂದು 4-5 ಜನ ಕನ್ನಡದವ್ರನ್ನ ನೋಡ್ಕೊಂಡ್ಬಿಟ್ಟಿದ್ದೆ. ಒಳ್ಳೆ ದೋಸೆ ಹಾಕ್ಕೊಡ್ತಾ ಇದ್ರು ನನಗೆ, ಮಸಾಲೆ ದೋಸೆ. ನೋಡಿ, ನಮ್ಮೂರವ್ರು ಸಿಕ್ಕಿದ್ರೆ ನಮ್ಗೆ ಅಲ್ಲಿ ಖುಷಿ ಆಗುತ್ತೆ. ಬಟ್ ಉತ್ತರ ಕರ್ನಾಟಕ ಅಂದರೆ ಅವ್ರ ಪ್ರೀತಿ ಎಲ್ಲರಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಡಿಫ್ರೆಂಟ್. ಅವ್ರು ಕೊಡೋ ಪ್ರೀತಿ ಅಲ್ಟಿಮೇಟ್, ಅದು ಅನ್ಲಿಮಿಟೆಡ್. ಅದು ಏನು ಹೇಳ್ತೀರಿ ನಿಮ್ಮ ಉತ್ತರ ಕರ್ನಾಟಕ ಜನರ ಬಗ್ಗೆ? ಯಾಕಂದರೆ ಅವರು ಎಲ್ಲರನ್ನ ಹಾಕಿ ಪ್ರೀತಿ ಮಾಡ್ತಾರೆ. ಮತ್ತು ಈ ನಟರು ಅಂತ ಹೇಳಿದಾಗ ಆ ಲೆವೆಲೇ ಸ್ವಲ್ಪ ಬೇರೆನೇ. ಹೌದು. ಅಂದರೆ ಉತ್ತರ ಕರ್ನಾಟಕ ಜನ ಆ್ಯಕ್ಚುಲಿ ಹುಚ್ಚಾಪಟ್ಟೆ ಸಿನಿಮಾ ನೋಡ್ತಾರೆ. ಸಿನಿಮಾ ಆಗಲಿ, ನಾಟಕ ಆಗಲಿ, ಎಲ್ಲನೂ ನೀವು ಕೇಳಿರ್ಬೋದು. ಧಾರವಾಡಲ್ಲಿ ಆ್ಯಕ್ಚುಲಿ ನಾಟಕ ತುಂಬ ಪೀಕಲ್ಲಿ ಕರ್ನಾಟಕದಲ್ಲಿ ಬಂದಿದ್ದು ಧಾರವಾಡಿಂದ. ಹುಬ್ಳಿ, ಧಾರವಾಡ ಆಗಲಿ, ಗುಲ್ಬರ್ಗ ಆಗಲಿ, ಅಲ್ಲೆಲ್ಲ ಥಿಯೇಟರು, ಆ್ಯಕ್ಟರ್ಸ್, ಆರ್ಟಿಸ್ಟ್ ಅಂದರೆ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತಾರೆ ಅಲ್ಲಿನ ಜನ. ಸ್ವಲ್ಪ ಹೊರಟು, ಬಟ್ ವೆರಿ ನೈಸ್, ಮನಸ್ಸಿಂದ ಪ್ಯೂರ್. ವೆರಿ ನೈಸ್. ಬಟ್ ಯಾಕೆ ಹೀರೋ ಆಗಬೇಕು ಅನ್ನೋ ಕನಸು? ಆ್ಯಕ್ಚುಲಿ ಹೀರೋ ಆಗೋಕ್ಕಿಂತ ನನಗೆ ಒಳ್ಳೆ ಆ್ಯಕ್ಟರ್ ಆಗಬೇಕು ಅಂತ ಬಹಳ ಕನಸಿತ್ತು. ಅಂದರೆ ನಾನು ನೋಡ್ತಿದ್ದಿದ್ದು ಸಿನಿಮಾಗಳು ನಾನು ಯಾವಾಗಲೂ ತುಂಬ ಕಾಡ್ತಾ ಇತ್ತು ನನಗೆ. ಈ ಥರ ಸಿನಿಮಾ ನಾನು ಮಾಡಬೇಕು, ಆ ಥರ ಸಿನಿಮಾ ಮಾಡಬೇಕು. ಫಸ್ಟ್ ಆಫ್ ಆಲ್ ನಾನು ಬೆಳೆದಿರೋದು ರಾಜ್ಕುಮಾರ್ ಅವ್ರ ಸಿನಿಮಾ. ಅಮ್ಮ, ಅಜ್ಜಿ, ಅಪ್ಪ ಎಲ್ಲರೂ ರಾಜ್ಕುಮಾರ್ ಫ್ಯಾನ್ಸ್. ಅಮ್ಮ ಇವಾಗಲೂ 2 ಕನಸು ಆನ್ ರಿಪೀಟ್ ಹಾಕ್ತಾ ಇರ್ತಾರೆ ರಜಾ ಇದ್ದಾಗೆಲ್ಲ. ಸೊ ಆ ವರ್ಸಟಾಲಿಟಿನ ನಾನು ಚೇಸ್ ಮಾಡಬೇಕು ಅನ್ನೋದೇ ಒಂದು ಗುರಿ ಎಲ್ಲೋ ಒಂದು ಕಡೆ. ಆ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ನ ಪ್ಲೇ ಮಾಡಬೇಕು. ಸೊ ಅದೇ ಅಲ್ವಾ ಮಜಾ, ಯು ಸ್ಟೆಪ್ ಇನ್ ಟು ಬಿಕಮ್ ಅ ಡಿಫ್ರೆಂಟ್ ಕ್ಯಾರೆಕ್ಟರ್. ಸೊ ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದು ಫಸ್ಟು. ಆಮೇಲೆ ಹೀರೋ ಮಾಡಿದ್ರು ಬೇಡ ಅನ್ನಲಿಲ್ಲ ಅಷ್ಟೇ. ಯಾರನ್ನ ಅಡ್ಮೈರ್ ಮಾಡ್ತೀರಾ ತುಂಬ? ಯಾವ ಆ್ಯಕ್ಟರ್ನ? ನಾನು ಬಹಳ ಆ್ಯಕ್ಟರ್ಸ್ನ ತುಂಬ ಅಡ್ಮೈರ್ ಮಾಡ್ತೀನಿ. ನಾನು ಹೇಳಿದಾಗ ರಾಜ್ಕುಮಾರ್ ಆಗಲಿ, ರಿಯಲಿ ಅಡ್ಮೈರ್ ಯಶ್ ಆಲ್ಸೋ, ಇರ್ಫಾನ್ ಖಾನ್ ಆಗಿರ್ಬೋದು ಹಿಂದಿಯಲ್ಲಿ. ಆಲ್ ಆಫ್ ದೆಮ್ ವೆರಿ ಇನ್ಸ್ಪಿರೇಷನಲ್ ಆ್ಯಕ್ಚುಲಿ. ಪ್ರತಿಯೊಂದು ಸಿನಿಮಾ ನೋಡಿದಾಗಲೂ ನನಗೆ ಆಶ್ಚರ್ಯ ಆಗ್ತದೆ, ಹೇಗೆ ಮಾಡಿದ್ರು ಇದನ್ನ ಅಂತ. ಸೊ ನಾನು ಸಿನಿಮಾ ನೋಡಿದಾಗ ಅದೇ ಯೋಚನೆ ಮಾಡ್ತಿರ್ತೀನಿ, ಹೇಗೆ ಮಾಡ್ಬೋದು, ನಾನು ಹೇಗೆ ಮಾಡ್ತೀನಿ, ನಾನು ಹೆಂಗೆ ಕಲೀಲಿ. ಆ್ಯಕ್ಚುಲಿ ಇದು ರಿಯಲ್ ಆ್ಯಕ್ಟರ್ನ ಗುಣ, ಅದು ನೀವು ಕಲ್ತ್ಕೊಂಡಿದ್ದೀರಾ. ಬಟ್ ಈಗ ನಮ್ಮದು ಅಂತ ಯಾವ್ದಿರುತ್ತೆ, ನಾವು ಬೇಕಾದರೆ ತೆಲುಗಲ್ಲಿರಲಿ, ತಮಿಳಲ್ಲಿರಲಿ, ಅವ್ರು ಹೇಳೋದು ಕನ್ನಡ ಚೆನ್ನಾಗಿದೆ ಅಂತ. ಕನ್ನಡದವ್ರು ಹೇಳ್ತಾರೆ ತೆಲುಗಲ್ಲಿ ಚೆನ್ನಾಗಿದೆ, ಹಿಂದಿ ಚೆನ್ನಾಗಿದೆ, ನಮ್ಮ ಭಾಷೆಯಲ್ಲಿ ಯಾಕೆಲ್ಲ ಮಲಯಾಳಂ ಚೆನ್ನಾಗಿದೆ, ಈ ಥರ ಅಂತ. ಬಟ್ ನೀವು ಸ್ವಲ್ಪ ಮುಂಬೈಯಲ್ಲಿ ಆ್ಯಕ್ಟಿಂಗ್ ಕಲ್ತು ಬಂದಿರೋದ್ರಿಂದ, ಕನ್ನಡದಲ್ಲಿ ಕೆಲಸ ಮಾಡ್ತಿರೋದ್ರಿಂದ ನಿಮ್ಗೆ ಯಾವ್ದು ಚೆನ್ನಾಗಿದೆ ಅಂತ ಅನಿಸ್ತಿದೆ? ಎಲ್ಲ ತುರ್ತು ಅದರದ್ದೇ ಒಂದು ಸ್ಪೆಷಾಲಿಟಿ ಅಂತ ಅನಿಸುತ್ತೆ. ಯಾಕಂದರೆ ನಮ್ಮ ಕನ್ನಡ ಸಿನಿಮಾದ ರೂಟೆಡ್ನೆಸ್ ಅಲ್ಲಿ ಸಿಗಲ್ಲ ಅಲ್ವಾ. ಬಟ್ ಮುಂಬೈ ಕಥೆಗಳನ್ನ ಮುಂಬೈಯಲ್ಲೇ ಮಾಡಬೇಕು, ಅದ್ರದ್ದೇ ಡಿಫ್ರೆಂಟ್ ಮಜಾ ಅದು. ಬಟ್ ಕನ್ನಡ ಸಿನಿಮಾ ಬೆಟರ್. ಎಸ್ ಟ್ರೂ. ಯಾಕಂದರೆ ನಾವೀಗ ನಮ್ಮನೆ ನಮ್ಗೆ ಯಾವತ್ತೂ ಫೇವ್ರೇಟ್, ನಮ್ಮನೆ ನಮ್ಗೆ ಯಾವತ್ತೂ ಇಷ್ಟ ಅನ್ನೋ ಥರದೇ ಅಲ್ವಾ. ಸೊ ನಮ್ಮ ಕನ್ನಡ ನಮ್ಗೆ ಯಾವತ್ತೂ ಇಷ್ಟ ಆಗೇ ಆಗುತ್ತೆ. ಬಟ್ ಈಗ ಕನ್ನಡ ಸಿನಿಮಾ ತುಂಬ ಚೆನ್ನಾಗಿ ಬರ್ತಿದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಡೆಫಿನೆಟ್ಲಿ. ಅಂದರೆ ನಾವು ಎಲ್ಲರೂ ಇವಾಗಿಂದ ಏನಾಗ್ಬಿಟ್ಟಿದೆ, ಎಲ್ಲರೂ ಕನ್ನಡ ಸಿನಿಮಾ ಯಾಕೋ ಓಡ್ತಾ ಇಲ್ಲ, ಅದು ಇದು ಆ ಮಾತುಗಳು ಜಾಸ್ತಿ ಇದೆ. ಬಟ್ ಅದೇ ಸ್ಪೇಸಲ್ಲಿ ಹೊಸ ಡೈರೆಕ್ಟರ್ಸ್ ಇದ್ದಾರೆ, ಹೊಸ ಆ್ಯಕ್ಟರ್ಸ್ ಇದ್ದಾರೆ, ಭಾಳಷ್ಟು ಟ್ಯಾಲೆಂಟೆಡ್ ಜನ ಬರ್ತಾ ಇದ್ದಾರೆ. ಆ್ಯಂಡ್ ಈಗ ನೆಕ್ಸ್ಟ್ ಈ ಇಯರಲ್ಲೂ ಭಾಳ ಸಿನಿಮಾಗಳು ಬರುತ್ತೆ. ಆ್ಯಂಡ್ ಲಾಟ್ ಆಫ್ ಫಿಲ್ಮ್ಸ್ ಬಂದು ಹೋಗಿದೆ. ಬಟ್ ಓಕೆ, 2ನೇ ಸಿನಿಮಾಗೆ ಅವರು ಲ್ಯಾಂಡ್ ಆಗ್ತಾರೆ ಎಲ್ಲೋ ಒಂದು ಕಡೆ. ಆ ಕಾನ್ಫಿಡೆನ್ಸ್ ಇದೆ ಅದು. ಈಗ ನಿಮ್ಮ ಸಿನಿಮಾದು ಜನರಿಗೆ ಹೆಂಗೆ ಕನೆಕ್ಟ್ ಆಗುತ್ತೆ ಅಂತ, ಯಾಕಂದರೆ ನಾವು ಅದನ್ನೇ ಹೇಳೋದು ಎಲ್ಲರೂ, ದಯವಿಟ್ಟು ನಾವು ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ, ಇಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ಅಂತಲೇ ಹೇಳೋದು. ಆಮೇಲೆ ದಯವಿಟ್ಟು ಥ್ಯಾಂಕ್ ಯು ಪ್ಲೀಸ್, ಇಂಥದ್ದು ಕತೆ ಚೆನ್ನಾಗಿದೆ, ಡಿಫ್ರೆಂಟ್ ಇದೆ, ಇಂಥದ್ದೇ ಮಾತುಗಳು. ಸೊ ನೀವು ಅದನ್ನೇ ಹೇಳಿ, ಬಟ್ ಹೇಗೆ ಹೇಳ್ತೀರಾ ಡಿಫ್ರೆಂಟಾಗಿ? ಸೊ ಬೇಸಿಕ್ಲಿ ನಮ್ಮ ಸಿನಿಮಾ ನಡೆಯೋದು ಕೋಲಾರಲ್ಲಿ ನಡೆಯುವಂತಹ ಒಂದು ಲವ್ ಸ್ಟೋರಿ. ಸೊ ಲವ್ ಸ್ಟೋರಿ ಅಂದರೆ ಇದು ರೂಪಾರಾವ್ ಬರೆದಿರೋ, ಡೈರೆಕ್ಟ್ ಮಾಡಿರೋ ಲವ್ ಸ್ಟೋರಿ. ಸೊ ನೀವು ಇಮ್ಯಾಜಿನ್ ಮಾಡ್ಕೋಬೋದು ಹೆಂಗಿರ್ಬೋದು. ಇಟ್ ಈಸ್ ಅನ್ ಆಬ್ಸಲ್ಯೂಟ್ ರೋಲರ್ ಕೋಸ್ಟರ್ ರೈಡ್. ಸೊ ಫಿಲಮ್ ಹೇಗೆ ಸ್ಟಾರ್ಟ್ ಆಗುತ್ತೆ, ಆ ಎಂಡಸ್ಟ್ರಲ್ಲಿ ಆ ಕ್ಯಾರೆಕ್ಟರ್ ಜರ್ನಿಗಳು, ಆ ಕ್ಯಾರೆಕ್ಟರ್ಗಳ ಜೊತೆ ಆಡಿಯನ್ಸು ಒಂದು ಜರ್ನಿ ತಗೋತಾರೆ. ದ್ಯಾಟ್ ಈಸ್ ಗೋಯಿಂಗ್ ಟು ಬಿ ವೆರಿ ಮೆಮೊರಬಲ್. ಅದ್ರ ಜೊತೆಗೆ ನಾವು ಕೋಲಾರನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನಾವು ಕೋಲಾರ ಬೆಟ್ಟಗಳು, ಕೋಲಾರ ದೇವಸ್ಥಾನ, ಬಂಡೆಕಲ್ಲಿಗೂ ಕೆಲವೊಂದು ಕತೆ ಇದೆ ಅಂತ ನಿಮ್ಮ ಹೀರೋಯಿನ್ ಹೇಳ್ತಾ ಹೋದ್ರು. ಹೌದು.
ಸೊ ಆ ಬೆಟ್ಟಗಳ ಮಧ್ಯೆ ನಡೆಯುವಂಥ ಒಂದು ಲವ್ ಸ್ಟೋರಿ, ಅದರದ್ದೇ ಆದ ಒಂದು ಡಿಫ್ರೆಂಟ್ ವೈಬ್ ಇದೆ ಅದು. ಸೊ ಆ ವೈಬ್ನ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಅಂತ ನನಗೆ ಪರ್ಸ್ನಲಿ ಅನಿಸುತ್ತೆ. ಆ್ಯಂಡ್ ವಿವ್ ನಾಟ್ ಸೀನ್, ಎಲ್ಲೂ ನೋಡಿಲ್ಲ ನಾವು ಕೋಲಾರ ಕಥೆಗಳನ್ನ ನಾವು ಅಷ್ಟು ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿಲ್ಲ ಕನ್ನಡದಲ್ಲಿ ಅಂತ ನನಗೆ ಅನ್ಸೋದು. ಮೋರ್ ದನ್ ದಟ್ ಲವ್ ಸ್ಟೋರಿನ ಸೆಲ್ ಮಾಡೋಕ್ಕೆ ಇನ್ನೇನಿಲ್ಲ. ಇಟ್ಸ್ ಇಸ್ ಅಲ್ಟಿಮೇಟ್ಲಿ ಒನ್ ಆಫ್ ದಿ ಬೆಸ್ಟ್ ಜಾನರ್ಸ್. ಸೊ ಹಾಗಂದ್ರೆ ಎಲ್ಲ ಬೆಸ್ಟ್ ಆಗಿದೆ, ಜನ ಬಂದು ನೋಡ್ಬೇಕಷ್ಟೇ ಅಲ್ವಾ? ಬಂದು ನೋಡ್ಬೇಕು. ಹಾಗಾದ್ರೆ ಹೆಸರು ಯಾವಾಗ ರಿವೀಲ್ ಮಾಡ್ತೀರಾ? ಅದು ರೂಪ ಮೇಡಮ್ ಹತ್ರ ಕೇಳಿಬಿಡಿ. ಎಲ್ಲ ರೂಪ ಮೇಡಮ್ ಹತ್ರ ಕೇಳ್ಬಿಡಿ, ರೂಪ ಮೇಡಮ್ ಹತ್ರ ಕೇಳ್ಬಿಡಿ ಅಂತ ಯಾರು ಈಗ ಸ್ವಲ್ಪ ಇಲ್ಲ, ನಿಜವಾಗ್ಲೂ ಏನು ಗೊತ್ತಾ, ಯಾವಾಗ ರಿಲೀಸ್ ಆಗುತ್ತೆ ಅಂತ ಎಲ್ಲರಿಗಿಂತ ಜಾಸ್ತಿ ನಾನೇ ಅವ್ರಿಗೆ ಕೇಳ್ತಾ ಇರೋದು. ಅವಾಗ ಮೆಸೇಜ್ ಮಾಡ್ತೀನಿ, ಕಾಲ್ ಮಾಡ್ತೀನಿ, ಯಾವಾಗ ವೆರಿ ಸೂನ್ ಅಂತ ಅವ್ರು ಹೇಳ್ತಾರಲ್ಲ. ಎಸ್. ಸೊ ವೆರಿ ಸೂನ್ ಒಂದು ಒಳ್ಳೆ ಕತೆ ನಿಮ್ಮ ಕಣ್ಣೆದುರು ನಿಮಗೋಸ್ಕರ ಬರಲಿಕ್ಕಿದೆ, ಅದು ಹೌದು. ಬಟ್ ನೀವು ಅವರನ್ನು ಒಂದು ಚೆನ್ನಾಗಿ ಕರಿಬೇಕಲ್ಲ, ಇನ್ವೈಟ್ ಮಾಡಿ. ಇಲ್ಲಾಂದರೆ ನಿಮ್ಮ ಆಡಿಯನ್ಸ್ಗೆ ಏನಾದರೂ ನೀವು ಹೇಳಬೇಕು ಅಂದರೆ ಖಂಡಿತವಾಗ್ಲೂ ಹೇಳ್ಬೋದು. ಏನು ಹೇಳಿ, ನೋ ಬೇರೆ ಏನು ಹೇಳೋಕ್ಕಾಗಲ್ಲ. ತುಂಬ ಪ್ಯಾಷನೇಟ್ ಆಗಿ, ತುಂಬ ಆನೆಸ್ಟ್ ಆಗಿ ಫಿಲಮ್ನ ಮಾಡಿದ್ದೀವಿ. ಆ್ಯಂಡ್ ತುಂಬ ಕಷ್ಟಪಟ್ಟಿದ್ದೀವಿ. ಈ ಸ್ಟೋರಿಯಲ್ಲಿ ಪ್ರತಿಯೊಬ್ಬರಿಗೂ ನಿಮ್ಮ ಲೈಫನ್ನು ರೀಥಿಂಕ್ ಮಾಡೋ ಒಂದು ಆಪ್ಷನ್ ಬರುತ್ತೆ. ಯು ವಿಲ್ ರೀಥಿಂಕ್ ಯುವರ್ ಲೈಫ್. ನಿಮ್ಮ ಲವ್ ಸ್ಟೋರಿಗಳನ್ನ ವಾಪಸ್ ರೀವಿಸಿಟ್ ಮಾಡ್ತೀರಾ. ಸೊ ಬನ್ನಿ, ಜೊತೆಗೆ ರೀವಿಸಿಟ್ ಮಾಡೋಣ. ಟ್ರೂ. ಸೊ ರೀವಿಸಿಟ್ ಮಾಡೋದಕ್ಕೆ ವೆರಿ ಸೂನ್ ಬರ್ತಿದೆ ಅದು. ನಾನು ಅದನ್ನೇ ಹೇಳ್ತಿದ್ದೀನಿ, ಡೈಲಾಗ್ ನಾನು ಕಾಯ್ತಿದ್ದೀನಿ. ಸೊ ನೀವು ಕೂಡ ವೆಯ್ಟ್ ಮಾಡ್ತಿದ್ದೀರಾ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ನಿಮಗೆ ಈ ಚಿಟ್ ಚಾಟ್ ಇಷ್ಟ ಆದರೆ ಆ್ಯಂಡ್ ಉತ್ತರ ಕರ್ನಾಟಕದ ಕಡಕ್ ಹೈದನೂ ಕೂಡ ಇಷ್ಟ ಆದರೆ ನಾಳೆ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.